ಓಕೆ ಸರ್, ಈಗ ಬರಗಾಲ ಅಂತ ಘೋಷಣೆ ಮಾಡೋದಕ್ಕೆ ಇರುವಂತ ನಿಯಮಗಳು ಏನು? ಬರಗಾಲ ಅಂತ ಘೋಷಣೆ ಮಾಡ್ಬೇಕಂದ್ರೆ ಸರ್ಕಾರ ಏನ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆ. ಹೌದು. ಈಗ ಬರ ಅಂದ ತಕ್ಷಣ ಮೊದಲು ಭಾಳ ಸಿಂಪಲ್ ಆಗಿತ್ತು. ಹ್ಮ್. ಭಾರತೀಯ ಹವಾಮಾನ ಇಲಾಖೆ ಒಂದು ಹೇಳ್ತಾ ಇತ್ತು, ಯಾವಾಗ 20ರಿಂದ 50% ಮಳೆ ಕೊರತೆ ಆಗುತ್ತದೆ ಸಾಧಾರಣ ಬರ, 50%ಗಿಂತ ಜಾಸ್ತಿ ಮಳೆ ಕೊರತೆ ಆದ ತಕ್ಷಣ ತೀವ್ರ ಬರ ಅಂತ ಡಿಕ್ಲೇರ್ ಮಾಡಿಬಿಡ್ತಾ ಇದ್ರು ಮೊದಲ ಕಾಲದಲ್ಲಿ. ಅಷ್ಟೇ. ಆಯ್ತಾ ನಿಮಗೆ? ಇನ್ಸ್ಪೆಕ್ಷನ್ ನಥಿಂಗ್. ಅಲ್ಲ, ಅಷ್ಟಕ್ಕೆ ಅಷ್ಟು ಕ್ವಾಲಿಫೈ ಆಗಿ ಹೋಗ್ತಾ ಇತ್ತು. ಓಕೆ ಓಕೆ. ಅದನ್ನ ಇಟ್ಕೊಂಡೇ ನಾವು ಬರ ಅಂತ ಮಾನದಂಡ. ಹೇಳ್ಬಿಡ್ತಿದ್ವಿ. ಮೊದಲು ಪ್ರೋಸೆಸ್ ಇದ್ದಿದ್ದೇ ಅಷ್ಟು. ಅದು ಮಾನದಂಡ, ಅದು ಮಾನದಂಡ ಅದೇ ಮಾನದಂಡ ಇಟ್ಕೊಂಡು ಮಾಡ್ತಿದ್ರು. ಅದಾದ ನಂತರ ನಮಗೆ ಏನಾಯಿತು, ಬರ ಅಂದ ತಕ್ಷಣ ಬರೀ ಕೇವಲ ಮಳೆಯಲ್ಲ, ಬೇರೆ ಬೇರೆಯವ್ರ ಮೇಲೆ ಇಂಪ್ಯಾಕ್ಟ್ ಆಗ್ತದೆ. ಅದರಿಂದ ಒಂದು ಮ್ಯಾಂಡೇಟ್ರಿ ಇಂಡಿಕೇಟರ್ಸು ಇರಲೇಬೇಕಾದಂಥ ಒಂದು ಮಾನದಂಡಗಳೇನು, ಅದರಿಂದ ಇಂಪ್ಯಾಕ್ಟ್ ತತ್ಪರಿಣಾಮ ಇಂಡಿಕೇಟರ್ಸ್ ಏನಿದ್ದಾವೆ ಆ ಥರ ಡಿಕ್ಲೇರ್ ಮಾಡ್ತು. ಫಸ್ಟ್ ನೋಡಿದ ಮ್ಯಾಂಡೇಟ್ರಿ ಇಂಡಿಕೇಟರ್ಸಲ್ಲಿ ಯಾವುದೇ ಪ್ರದೇಶನ ಬರಪೀಡಿತ ಪ್ರದೇಶ ಅಂತ ನಾವು ಗುರುತಿಸಬೇಕಾದ್ರೆ ವಾಡಿಕೆ 60% ಮಳೆ ಕೊರತೆ ಆಗಿರಬೇಕು ಆ ಭಾಗದಲ್ಲಿ. ಇವಾಗ ಜೂನ್ ತಿಂಗಳಲ್ಲಿ ಆಗ್ತೀರಾ 60% ಕೊರತೆ ಇರಬೇಕು. ಇಲ್ಲ ಅಂದರೆ 50% ಮಳೆ ಕೊರತೆ ಇರಬೇಕು. ವಾಡಿಕೆಗೆ ಹೋಲಿಸಿದಾಗ 60% ಕೊರತೆ ಇರಬೇಕು. ಇನ್ನೊಂದು ಮಾನದಂಡ ಅಂದರೆ ಮ್ಯಾಂಡೇಟ್ರಿ ಇಂಡಿಕೇಟರ್ಸಲ್ಲೇ ಇನ್ನೊಂದು ಸತತ 3 ವಾರ ಅಥವಾ ಅದಕ್ಕಿಂತ ಅಧಿಕ ಒಣ ಹವೆ ಇರಬೇಕು. ಒಣ ಹವೆ ಅಂದರೆ ಡ್ರೈ ಸ್ಪೆಲ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಡ್ರೈ ಸ್ಪೆಲ್ ವೀಕ್ ಅಂತ. ಒಣ ಹವೆ ಇರುವಂಥ ವಾರ ಅಂದರೆ ಹೆಂಗಂದರೆ ಅದು ನಾವು ಒಂದು ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ಯಾವುದೇ ತಾಲೂಕಲ್ಲಿ ಆ ವಾರದ ಮಳೆ ತಗೊಂಡಾಗ ವಾಡಿಕೆಗಿನ 50% ಕಡಿಮೆ ಆದಾಗ ಒಣ ಹವೆ ಇರುವಂಥ ವಾರ ಅಂತ ಕರಿತೀವಿ. ಅಂಥ ವಾರಗಳು 3 ವಾರ ಇರಬೇಕಾ? ಅಲ್ಲ, ಒಂದು ವಾರನ ಮೊದಲು ತೊಗೊಂಡದ್ದು ನಾವು. ಯಾವುದೇ ವಾರದಲ್ಲಿ ವಾಡಿಕೆಗಿನ್ನ 50% ಮಳೆ ಕೊರತೆ ಆದಾಗ ಅದನ್ನು ಡ್ರೈ ಸ್ಪೆಲ್ ವೀಕ್ ಅಂತ ಕರಿತೀವಿ. ಅಂಥ ವೀಕ್ಗಳು ಕನ್ಸಿಕ್ಯೂಟಿವ್ ಆಗಿ ಸತತವಾಗಿ 3 ಅಥವಾ 4 ಇದ್ದಾಗ ಅದನ್ನು ಡ್ರೈ ಸ್ಪೆಲ್ ಪೀರಿಯಡ್ ಅಂತ ಕರಿತೀವಿ. ಇದು ಭಾಳ ಮುಖ್ಯ. ಸೊ ಯಾವಾಗ 3 ಅಥವಾ 4 ಡ್ರೈ ಸ್ಪೆಲ್ಗಳಿರ್ತವೆ ಅದು ಕ್ವಾಲಿಫೈ ಆಗ್ತದೆ. ಒಂದು ಮಳೆ 60% ಇದ್ರೂ ಕ್ವಾಲಿಫೈ ಆಗ್ತದೆ. ಇಲ್ಲ ಮಳೆ ಡಿಫಿಷಿಯಟ್ ಇದೆ ಅಂದರೆ 30% ಕಡಿಮೆ ಇರ್ಬೋದು, 40% ಕಡಿಮೆ ಇರ್ಬೋದು. ಆದರೆ ಅಲ್ಲಿ ಈ ಒಣ ಹವೆ ಅಂತ ಕರಿತೀವಲ್ಲ, ಡ್ರೈ ಸ್ಪೆಲ್ಸ್ ಇದ್ದಾವೆ ಅಂತ ಅಂದರೆ ಆಟೋಮೆಟಿಕ್ಕಾಗಿ ಮ್ಯಾಂಡೇಟ್ರಿ ಇಂಡಿಕೇಟರ್ಸಿಂದ ಕ್ವಾಲಿಫೈ ಆಗ್ತದೆ ನೆಕ್ಸ್ಟ್ ಇದಕ್ಕೆ. ಅಲ್ಲಿ ಅದು ಪರಿಣಾಮ ಆಗೋವಂಥ ತತ್ಪರಿಣಾಮ ಇಂಡಿಕೇಟರ್ಸ್ ಅಂದರೆ ಒಂದು ಬಿತ್ತನೆ ಪ್ರದೇಶ, ಯಾವುದೇ ಬಿತ್ತನೆ ಪ್ರದೇಶದಲ್ಲಿ ಸುಮಾರು 75% ಕಡಿಮೆ ಆದಾಗ, ಅಂದರೆ ವಾಡಿಕೆ ಬಿತ್ತನೆಗಿನ 75% ಕಡಿಮೆ ಆದರೆ ಅದು ಒಂದು ಕ್ವಾಲಿಫೈ ಆಗ್ತದೆ. ತೇವಾಂಶ ಕೊರತೆ 50%ಕ್ಕಿಂತ ಅಧಿಕ ಇದ್ದಾಗ, ಮಣ್ಣಿನಲ್ಲಿ ತೇವಾಂಶ ಕೊರತೆ 50 ಇದ್ದಾಗ, ಆಮೇಲೆ ಅದು ಆರೋಗ್ಯ ನಾವು ನೋಡ್ತೀವಿ, ಬೆಳೆಯ ಆರೋಗ್ಯ ಹೆಂಗಿದೆ ಅಂತ. ಅದು NDVA ರಿಮೋಟ್ ಸೆನ್ಸಿಂಗ್ ಯೂಸ್ ಮಾಡಿ ಮಾಡೋವಂಥ ಇದು NDVA ಯೂಸ್ ಮಾಡ್ತೀವಿ. ಅದರಲ್ಲಿ ಆರೋಗ್ಯ ಸರಿಯಿಲ್ಲ ಅಂದ್ರೂ ಒಂದು ಕ್ವಾಲಿಫೈ ಆಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಜಲಮೂಲಗಳದ್ದು ನೋಡ್ತಾರೆ. ಹೈಡ್ರಲಾಜಿಕಲ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಹೈಡ್ರಲಾಜಿಕಲ್ ಇಂಡೆಕ್ಸಲ್ಲಿ ರಿಸರ್ವಾಯರ್ ನೋಡಬೇಕು. ರಿಸರ್ವಾಯರಲ್ಲಿ ಎಷ್ಟಿದೆ, ಕಳೆದ 10 ವರ್ಷಕ್ಕೆ ಕಂಪೇರ್ ಮಾಡಿದಾಗ ಇವಾಗ ಹೆಂಗಿದೆ ಅನ್ನೋದು ನೋಡ್ತೀವಿ. ನಾರ್ಮಲ್ ಕಂಪೇರ್ ಮಾಡಿದಾಗ ಎಷ್ಟು ವೇರಿಯೇಷನ್ ಇದೆ ಅಂತ. ಅದೇ ಥರ ಅಂತರ್ಜಲ ಮಟ್ಟ ಸತಿ ನೋಡ್ತೀವಿ. ಆಮೇಲೆ ನದಿಗಳಲ್ಲಿ ನೀರಿನ ಹರಿವು ಸತಿನೂ ನೋಡಿ ಈ 4 ಪ್ಯಾರಾಮೀಟರ್ಸ್ ಇಟ್ಕೊಂಡು ಇಲ್ಲಿ ಸಿವಿಯರ್ ಆಗಿದ್ದರೆ ಸಿವಿಯರ್ ಡ್ರೌಟ್ ಅಂತ ಕರಿತೀವಿ. ಇವೆಲ್ಲ ಆದಮೇಲೆ ಒಂದು ಸಲ ನಾವು ಕ್ವಾಲಿಫೈ ಫಸ್ಟ್ ಆ್ಯಂಡ್ ಸೆಕೆಂಡ್ರಲ್ಲೂ ಕ್ವಾಲಿಫೈ ಆದಮೇಲೆ ಥರ್ಡ್ ಏನು ಮಾಡ್ತೀವಿ ಅಂದರೆ ಗ್ರೌಂಡ್ ಟ್ರೂತ್ ಅಂತ ಮಾಡಬೇಕು. ಗ್ರೌಂಡ್ ಟ್ರೂತಿಂಗ್ ಅಂತ ಮಾಡಬೇಕು. ಗ್ರೌಂಡ್ ಟ್ರೂತಿಂಗ್ ಅಂದರೆ ಯಾವ್ಯಾವ ಬೆಳೆಗಳು ಎಲ್ಲೆಲ್ಲಿ ಹಾಳಾಗಿದೆ ಅನ್ನೋದನ್ನ ಅದೇ ಇದಕ್ಕೆ ಹೋಗಿ ಹೊಲಗಳಿಗೆ ಸ್ಪಾಟ್ಗೆ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದು ಇರ್ತದೆ. ಅದು ಮಾಡಿದಾಗ ನಿಮಗೆ ಅದು ಬೆಳೆ ಹಾನಿ 30ರಿಂದ 50% ಇದ್ದಾಗ ಸಾಧಾರಣ ಬರ, 50ಕ್ಕಿಂತ ಅಧಿಕ ಇದ್ದಾಗ ಇದು ತೀವ್ರ ಬರ ಅಂತ ಡಿಕ್ಲೇರ್ ಮಾಡ್ಬೋದು. ಇವೆಲ್ಲ ಆದಮೇಲೆ ಒಂದು ಸಲ ಡಿಕ್ಲರೇಷನ್ ಆಯಿತು, ನೋಟಿಫಿಕೇಷನ್ ಆದಮೇಲೆ ಅದು ಕ್ಯಾಬಿನೆಟ್ಗೆ ಹೋಗ್ತದೆ. ಕ್ಯಾಬಿನೆಟಲ್ಲಿ ಅಪ್ರೂವಲ್ ತೊಗೊಂಡು ಡಿಕ್ಲರೇಷನ್ ಮಾಡಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಅದನ್ನ ಡಿಕ್ಲೇರ್ ಮಾಡ್ತಾರೆ. ಐಡೆಂಟಿಫಿಕೇಷನ್ ಮಾಡಬೇಕಾದ್ರೆ ನಮ್ಮ ಏಜೆನ್ಸಿ ಮಾಡಿದ್ರೂ ಸಹ ರೆವಿನ್ಯೂ ಡಿಪಾರ್ಟ್ಮೆಂಟ್ ಈಸ್ ದಿ ನೋಡಲ್ ಏಜೆನ್ಸಿ. ಅದನ್ನ ಡಿಕ್ಲೇರ್ ಮಾಡಲಿಕ್ಕೆ ಅವರು ಇಂತಿಂಥ ತಾಲೂಕ್ಸು ಡಿಕ್ಲೇರ್ ಆಗಿದೆ ಅಂತ ಕೊಡ್ತಾರೆ.
ಇದು ಆದಮೇಲೆ ಒಂದು ಸಲ ಡಿಕ್ಲೇರ್ ಆಯಿತು ಅಂದರೆ ನಿಮಗೆ ಅದನ್ನು ನಾವು ಅದಕ್ಕೆ ಟೈಮ್ಲಿನೆಸ್ ಅಂತ ಇದೆ. ಯಾವಾಗ ಡಿಕ್ಲೇರ್ ಮಾಡಬೇಕು, ಅದನ್ನು ಯಾವಾಗ ಸಬ್ಮಿಟ್ ಮಾಡಬೇಕು ಇವೆಲ್ಲ ನೋಡಿದಾಗ ಯಾವುದೇ ಮೊದಲೆಲ್ಲ ಇದ್ದಿದ್ದು 1 ವರ್ಷದ ಮುಂಗಾರು ಡಿಕ್ಲೇರ್ ಮಾಡಬೇಕಂದ್ರೆ ಮುಂಗಾರು ಅವಧಿ ಮುಗಿದ ಮೇಲೆ ಡಿಕ್ಲೇರ್ ಮಾಡಬೇಕಾಗಿತ್ತು. ಅಂದರೆ ಅಕ್ಟೋಬರ್ ತಿಂಗಳ, ಈ ಸೆಪ್ಟೆಂಬರಿಗೆ ಮುಗಿತಿತ್ತು, ಅಕ್ಟೋಬರಲ್ಲಿ ನೀವು ಮೆಮೊರಾಂಡಮ್ ರೆಡಿ ಮಾಡಿ ಡಿಕ್ಲೇರ್ ಮಾಡಿ ಇದು ಮಾಡಬೇಕು. ಇವಾಗ ಹಂಗಲ್ಲ, ಸ್ವಲ್ಪ ಮಧ್ಯಮ ಪೀರಿಯಡ್ ತೊಗೊಂಡಿದ್ದಾರೆ. ಮೊದಲು ಅದು ಅಷ್ಟೇ ಇದ್ದಿದ್ದಕ್ಕೆ ನಾವು ಎಲ್ಲ ಫೈಟ್ ಮಾಡಿ, ಇಲ್ಲ ಅದು ಭಾಳ ಲಾಂಗ್ ಆಗ್ತದೆ, ನಮಗೆ ಇನ್ ಬಿಟ್ವೀನು ಡ್ರೌಟ್ ಬಂದರೆ ಅದನ್ನ ಡಿಕ್ಲೇರ್ ಮಾಡಲಿಕ್ಕೂ ಪ್ರಾವಿಷನ್ ಕೊಡಿ ಅಂದಿದ್ದಕ್ಕೆ ಇವಾಗ ಜುಲೈ ಎಂಡ್ವರೆಗೂ ಕಂಡೀಷನ್ಸ್ ನೋಡಿ, ಇವೆಲ್ಲ ಕಂಡೀಷನ್ಸ್ ನೋಡಿ ಡಿಕ್ಲೇರ್ ಮಾಡ್ಬೋದು. ಜುಲೈ ಎಂಡ್ವರೆಗೂ ನೋಡಿ ಆಗಸ್ಟ್ ತಿಂಗಳಲ್ಲಿ ನೀವು ಡಿಕ್ಲೇರ್ ಮಾಡ್ಬೋದು. ಡಿಕ್ಲೇರ್ ಮಾಡೋದು 1 ವಾರದಲ್ಲಿ ಮೆಮೊರಾಂಡಮ್ ರೆಡಿ ಮಾಡ್ಕೊಬೇಕಾಗ್ತದೆ. ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅದನ್ನ ಸಬ್ಮಿಟ್ ಮಾಡಬೇಕು. ಅದನ್ನು ಯಾವ ಸಬ್ಮಿಟ್ ಮಾಡಬೇಕು ಅಂದರೆ ನಮ್ಮಲ್ಲಿರ್ತಕ್ಕಂಥ SDRF ಹಣ ಯಾವಾಗ ಸಫಿಷಿಯೆಂಟ್ ಇರೋದಿಲ್ವೋ, ಅದನ್ನ ನೀಗಿಸೋ ಅಷ್ಟೊಂದು ದುಡ್ಡಿರಲ್ವೋ ಅವಾಗ ನಾವು NDRFಗೆ ದುಡ್ಡು ಕೇಳಿ ಮೆಮೊರಾಂಡಮ್ ಸಬ್ಮಿಟ್ ಮಾಡ್ತೀವಿ. ಅದು ಮಾಡಿದ್ಮೇಲೆ ಅವರು 10-15 ದಿವಸದಲ್ಲಿ ಅವರ IMCT ಟೀಮ್ ಅಂತ ಬರ್ತದೆ, ಇಂಟರ್ ಮಿನಿಸ್ಟ್ರಲ್ ಸೆಂಟ್ರಲ್ ಟೀಮ್ ಅಂತ. ಅದು ಬಂದ ಮೇಲೆ ಅವರು ಅಸೆಸ್ಮೆಂಟ್ ಮಾಡಿ ನಮ್ಮ ರಿಪೋರ್ಟನ್ನು ಇಟ್ಕೊಂಡು ಅಸೆಸ್ಮೆಂಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಅಲ್ಲಿ ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಆಗಿ, ಅಲ್ಲಿ ಒಂದು ಸೆಂಟ್ರಲ್ ಟೀಮ್ ಇರ್ತದೆ, ಹೈ ಪವರ್ ಕಮಿಟಿ ಅಂತ, ಅಲ್ಲಿ ಡಿಸ್ಕಷನ್ ಆಗಿ ನಿಮಗೆ ಇಷ್ಟಿಷ್ಟು ದುಡ್ಡು ಅಂತ ಕೊಡ್ತಾರೆ. ದಿಸ್ ಈಸ್ ದಿ ಪ್ರೋಸೆಸ್.